ಹತ್ತಿ ಬೆಲೆ ಗಡಿಭಾಗದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬೆಂಗಳೂರು ಹೊರವಲಯ ಹತ್ತಿ ಬೆಲೆ ಗಡಿ ಗೋಪುರದ ಬಳಿ ಪ್ರೊಟೆಸ್ಟ್ ಅನ್ನ ನಡೆಸಲಾಗಿದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೆದ್ದಾರಿಯನ್ನ ತಡೆ ಮಾಡಲಾಗಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧದಿಂದ ಸಂಕಷ್ಟ ಎದುರಾಗ್ತಾ ಇದೆ. ಅಡುಗೆ ಅನಿಲ ಸಿಲಿಂಡರ್ ಕೊರತೆ ಉಂಟಾಗಿದೆ. ಇದರಿಂದ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕರ್ನಾಟಕವನ್ನ ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೆದ್ದಾರಿ ತಡೆಗೆ ಮುಂದಾಗುತ್ತಿದ್ದಂತೆ ವಾಟಾಳ್ ನಾಗರಾಜ್ ಅವರಿಗೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಏನು ಅಡುಗೆ ಅನಿಲ ಆಗಿರ್ಬೋದು, ಕಮರ್ಷಿಯಲ್ ಸಿಲಿಂಡರ್ಸ್ಗಳಾಗಿರ್ಬೋದು, ಇಂಧನದಲ್ಲಿ ವ್ಯತ್ಯಯ ಆಗ್ತಾ ಇದೆ. ಇದರಿಂದ ಬೆಂಗಳೂರು ಹೊರವಲಯದ ಹತ್ತಿ ಬೆಲೆ ಗಡಿಗೋಪುರದ ಬಳಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಅಡುಗೆ ಅನಿಲ ಸಿಲಿಂಡರ್ ಕೊರತೆ ಉಂಟಾಗಿದೆ. ಇದರಿಂದ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರ್ತಾ ಇದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಈ ರೀತಿನೇ ಮುಂದುವರಿತಾ ಹೋದರೆ ಕರ್ನಾಟಕವನ್ನ ಬಂದ್ ಮಾಡೋದಾಗಿ ವಾಟಾಳ್ ನಾಗರಾಜ್ ಅವರು ಎಚ್ಚರಿಕೆಯನ್ನು ನೀಡಿದರು. ಕಾರಣ ಏನು? ಯಾಕೆ ಹಿಡಿದ್ರಿ? ಯಾಕೆ ಕಾರಣ ಏನು ಕೈ ಹಿಡಿಯಕ್ಕೆ? ಹುಡುಗಾಟ ಆಡ್ತಾ ಇದ್ದ ಒಬ್ಬ 8 ಜನ ಒಬ್ಬರು ಹಿಡ್ಕೊಂಡು ಏನ್ರಿ ಇದು ರಾಜ್ಯ ಅಂದ್ರೆ ಮೊಬೈಲ್ ಪ್ರಸ್ತುತ ಇವತ್ತು ಗ್ಯಾಸ್ ಸಿಲಿಂಡರ್ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ಹೋರಾಟ ಮಾಡಿ ಗ್ಯಾಸ್ ತರಿಸೋಕ್ಕೆ ಆಗಲಿಲ್ಲ. ಅಸೆಂಬ್ಲಿ ನಡೀತಾ ಇದೆ, ವಿರೋಧ ಪಕ್ಷದವರಿದ್ದಾರೆ, ಆಡಳಿತ ಪಕ್ಷದವರಿದ್ದಾರೆ. ಅವ್ರು ಯಾರೂ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ. ಬಹಳ ಗಂಭೀರವಾಗಿ ನಿಮ್ಗೆ ಹೇಳ್ತೀನಿ, ಗ್ಯಾಸ್ ಬರಲೇಬೇಕು. ಗ್ಯಾಸ್ ಸಿಲಿಂಡರ್ಗಾಗಿ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ಹಾಕಿದ್ದೇವೆ. ಹೊಸಕೋಟೆ ಟೋಲ್ ಬಂದ್ ಮಾಡ್ತೀವಿ.